ಇದು ಬ್ಲ್ಯಾಕ್ ಕಾಫಿ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ದಿಶಗೆ ಅಂತ. ನಿನಗೆ ಬೇಕು ಅಂದರೆ ಜಾಜಿ ಹತ್ರ ಕೇಳಿ ಮಾಡಿಸ್ಕೊ. ಅಣ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ದಿಶಾಳಿಂದ ಈಗಾಗಲೇ ನನ್ನ ಪೊಸಿಷನ್ ಅಲ್ಲಾಡ್ತಾ ಇದೆ. ಅವಳಿಗೋಸ್ಕರ ನಂಬರ್ 1 ಸ್ಥಾನನ ನಾನೇ ಬಿಟ್ಕೊಡ್ತೀನಿ ಅನ್ನೋ ಅನುಮಾನ ಬರ್ತಿದೆ. ಹಾಗಿದ್ರೆ ಇನ್ನು ಮುಂದೆ ದಿಶಾನೇ ಎಲ್ಲ ವಿಷಯದಲ್ಲೂ ನನ್ನ ಓವರ್ಟೇಕ್ ಮಾಡ್ತಾಳ? ನೀನಿಲ್ಲದೆ ನನಗಲ್ಲಿ ಪೂಜೆಲಿ ಇರೋಕ್ಕಾಗಲಿಲ್ಲ, ಅದಕ್ಕೆ ಫೈಲ್ ಕೊಡೋ ನೆಪದಲ್ಲಿ ಹೊರಗೆ ಬಂದ್ಬಿಟ್ಟೆ. ಸೌಂದರ್ಯ, ಈಗಲಾದ್ರೂ ಪೂಜೆಗೆ ಬಾಮ. ಆ ದಿಶಾ ಯಾಕೆ ಮಹಾರಾಣಿ ಥರ ಮರಿಬೇಕು? ನೀನಿಲ್ಲದೆ ಇರೋ ಪೂಜೆ ಅಲ್ಲ. ಅವಳನ್ನ ನೋಡ್ತಾ ಇರೋ ಮೈಯೆಲ್ಲ ಉರಿತಾ ಇದೆ ನನಗೆ. ಅಣ್ಣ ಏನೇನೋ ಮಾತಾಡಬೇಡ, ನೀನೀಗ ಹೊರಡು. ನಾನು ಆಮೇಲೆ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಅಣ್ಣ ಹೇಳ್ದಂಗೆ ನನ್ನ ಪೊಸಿಷನ್ ಅಲ್ಲಾಡ್ತಿರೋದು ನಿಜ. ಆದರೆ ಅದಕ್ಕೇನೆ ದಿಶಾನೇ ಕಾರಣ. ಮುಂದೆ ಅವಳಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಅವಳನ್ನ ಈಗಲೇ ಕಂಟ್ರೋಲಿಗೆ ತಗೋಬೇಕಾ? ಅವಳು ಮೊದಲೇ ತುಂಬ ಸ್ಮಾರ್ಟ್ ಇದ್ದಾಳೆ. ಅದರಿಂದ ನಾಳೆ ಅವಳು ನನ್ನ ಎದುರಿಗೆ ನಿಂತು ಮಾತಾಡಿದ್ರೆ ನೋ ಇರಲಿ, ಸದ್ಯಕ್ಕೆ ಸುಮ್ಮನಿರ್ತೀನಿ. ಮುಂದೆ ಏನಾಗುತ್ತೋ ನೋಡ್ತಾ ಇರ್ತೀನಿ. ಈಗಲೇ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಮೊದಲು ಚಿರು ದಿಶಾ ಲೈಫ್ ಸರಿ ಹೋಗಲಿ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪುರೋಹಿತ್ರೆ, ನಮ್ಮ ಚಿರು ದಿಶಾ ಜಾತಕ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಅಲ್ಲೇ ನಿಮ್ಮ ಪಕ್ಕದಲ್ಲಿ ನೋಡಿ ಜಾತಕ. ಅಗತ್ಯವಾಗಿ. ಓಂ ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿಶ್ವರೂಪ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ. ಛೇ 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 ಛೇ, ಏನಾಯ್ತು? ಇವರಿಬ್ರು ಜೀವನ ಮುಳ್ಳಿನ ಮೇಲಿನ ನಡಿಗೆ ಅಂತ ಆಗುತ್ತೆ ಮುಂದೆ. ಏನ್ ಪುರೋಹಿತ್ರೆ ಹೀಗೆ ಹೇಳ್ತಿದ್ದೀರಾ? ಪರಿಹಾರ ಮಾಡಲೇಬೇಕು. ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಇವ್ರ ಜೀವನ ತುಂಬಾ ಕಷ್ಟ. ಅಂದ್ರೆ ಅದಕ್ಕೇನಾದ್ರು ಪೂಜೆ ಹೋಮ ಏನಾದ್ರು ಪರಿಹಾರ ಇದ್ರೆ ಹೇಳಿ. ಒಂದು ಪರಿಹಾರ ಇದೆ, ಆದ್ರೆ ಅದು ತುಂಬಾ ಕಷ್ಟ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮಾಡೋಣ ಹೇಳಿ. ಹುಡುಗನ ತಾಯಿ 7 ಮನೆಯಲ್ಲಿ ಅಕ್ಕಿಯ ಭಿಕ್ಷೆಯನ್ನು ತಂದು ಮನೆಯ ಹೊರಗಡೆ ಒಲೆ ಹಚ್ಚಿ ಅದನ್ನ ಬೇಯಿಸಿ ಈ ದಂಪತಿಗಳಿಗೆ ಊಟ ಬಡಿಸ್ಬೇಕು. ಆಗ ಜಾತಕದಲ್ಲಿರೋ ದೋಷ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುತ್ತೆ. ಈ ಕಾರ್ಯವನ್ನ ಬರಿಗಾಲಲ್ಲೇ ಭಿಕ್ಷೆ ಬೇಡಿ ತಗೊಂಡ್ಬರ್ಬೇಕು. ಹಾಗೆ ಇವ್ರಿಗೆ ಭಿಕ್ಷೆ ಕೊಡೋರು ಸುಮಂಗಲಿಯರಾಗಿರಬೇಕು ಅಥವಾ ಚಿಕ್ಕ ಹೆಣ್ಮಕ್ಳಾಗಿರ್ಬೇಕು. ಆದರೆ ಇದನ್ನೆಲ್ಲ ಮಾಡೋಕ್ಕೆ ಹುಡುಗಂಗೆ ತಾಯಿನೇ ಇಲ್ವಲ್ಲ, ಹೇಗೆ ಮಾಡ್ತೀರಾ? ಏನಾಯ್ತು? ಯಾಕೆಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ? ಪೂಜೆ ಮುಗಿತಾ ಇಲ್ವಾ? ಪೂಜೆ ಏನೋ ಮುಗೀತಮ್ಮ. ಅದೇ ಪುರೋಹಿತರು ಚಿರು ದಿಶಾ ಜಾತಕ ನೋಡಿ ಏನೋ ದೋಷ ಇದೆ ಅಂತ ಹೇಳಿದ್ರು. ಹೌದಾ? ಅದಕ್ಕೆ ಪರಿಹಾರನೂ ಹೇಳಿದ್ರು. ಹಾಗಿದ್ರೆ ಆ ಪರಿಹಾರ ಮಾಡಿಸಿದ್ರಾಯ್ತು. ಅಯ್ಯೋ, ಅದು ಮಾಡೋಕ್ಕಾಗಲ್ಲಮ್ಮ. ದೋಷ ಪರಿಹಾರ ಕಾರ್ಯನ ಚಿರು ಅವ್ರ ತಾಯೇ ಮಾಡಬೇಕಂತೆ. ಅದು ಹೇಗಾಗತ್ತೆ? ಯಾಕಾಗಲ್ಲ? ಚಿರು ತಾಯಿ ಸ್ಥಾನದಲ್ಲಿ ನಾನಿದ್ದೀನಲ್ಲ. ಅದೆಂತ ಪರಿಹಾರನೇ ಆಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ನಾನು ಅದು 7 ಮನೆಗೆ ಹೋಗಿ ಭಿಕ್ಷೆ ರೂಪದಲ್ಲಿ ಅಕ್ಕಿ ತರಬೇಕಂತಮ್ಮ. ಆದ್ರೆ ಆ ಭಿಕ್ಷೆನ ಹೆಂಗಸರೇ ಕೊಡ್ಬೇಕಂತೆ, ಇಲ್ಲ ಚಿಕ್ಕ ಹೆಣ್ಮಕ್ಳು ಕೊಡ್ಬೋದಂತೆ.
ಆಮೇಲೆ 7 ಮನೆಯಿಂದ ಭಿಕ್ಷೆ ತರಲೇಬೇಕಂತೆ. ಅದನ್ನು ತಂದು ಅನ್ನ ಬೇಯಿಸಿ ಚಿರು ದಿಶಾಗೆ ಊಟ ಬಡಿಸ್ಬೇಕಂತೆ. ಆಗಲೇ ದೋಷ ಪರಿಹಾರ ಆಗೋದು. ನೋಡಮ್ಮ, ಅಕ್ಕಿನ ಭಿಕ್ಷೆ ಬೇಡಿನೇ ತರಬೇಕು. ಮಾರ್ಕೆಟಿಂದ ದುಡ್ಡು ಕೊಟ್ಟು ತಗೊಂಬರಕ್ಕಾಗಲ್ಲಮ್ಮ. ಹೇಳಿಲ್ವಾ ಸೌಂದರ್ಯ, ಇದೆಲ್ಲ ನಿನ್ನಿಂದ ಆಗಲ್ಲ. ಅರ್ಥ ಆಯ್ತಾ? ಅಷ್ಟೇ ತಾನೇ? ಖಂಡಿತ ನಾನು ಮಾಡ್ತೀನಿ. ಅದಕ್ಕೆ ಹೌದು ಚಿರು, ನಿನ್ನ ತಾಯಿ ಸ್ಥಾನದಲ್ಲಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅದನ್ನು ಪ್ರೂವ್ ಮಾಡಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕು. ಅದಕ್ಕೆ ನನಗೋಸ್ಕರ ನಿಮ್ಮ ತಾಯಿತನನೇ ತ್ಯಾಗ ಮಾಡಿದವ್ರು ನೀವು. ಅದನ್ನು ಈ ಥರ ಎಲ್ಲ ಪ್ರೂವ್ ಮಾಡೋದು ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡೋದು ಒಂದೇ ಅಲ್ಲ, ನೀನು ಒಳ್ಳೇದಕ್ಕೆ ಅದೆಷ್ಟೇ ಕಷ್ಟ ಆದರೂ ನಾನು ಮಾಡ್ತೀನಿ ಚಿರು. ನೋಡಿ ಅಮ್ಮ, ಕೇವಲ ಮುತ್ತೈದೆಯರು ಅಥವಾ ಚಿಕ್ಕ ಹೆಣ್ಣುಮಕ್ಕಳು ಅವ್ರ ಕೈಯಲ್ಲಿ ಮಾತ್ರ ಭಿಕ್ಷೆ ತರಬೇಕು. ಬರಿಗಾಲಲ್ಲೇ ಹೋಗಿ ತೊಗೊಂಬರ್ಬೇಕು. ಈ ಕಾರ್ಯದಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೂ ನಿಮ್ಮ ಸಂಸಾರದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಹಾಗೆ ಈ ಹರಕೆ ತೀರೋ ತನಕ ದಂಪತಿಗಳು ಒಟ್ಟಿಗೆ ಇರೋ ಹಾಗಿಲ್ಲ. ಆ ಥರ ಏನೂ ಅಚಾತುರ್ಯಗಳು ನಡೆಯಲ್ಲ, ನೀವು ಯೋಚನೆ ಮಾಡಬೇಡಿ. ಹಾಗೆ ಈ ಹರಕೆ ತೀರೋವರೆಗೂ ದಿಶಾ ನನ್ನ ರೂಮಲ್ಲಿ ಮಲ್ಕೊಳ್ಳಿ. ನಮ್ಮ ಸೌಂದರ್ಯ, ಭಿಕ್ಷೆ ಬೇಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆಯಲ್ಲ. ನನಗೆ ತುಂಬ ಬೇಜಾರಾಗ್ತಿದೆಯಮ್ಮ. ನಿನ್ನನ್ನು ಆ ಥರ ನೆನೆಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತಿದೆಯಲ್ಲಮ್ಮ. ಹೌದು ಸೌಂದರ್ಯ, ಯಾಕೋ ನೀನು ಭಿಕ್ಷೆ ಬೇಡೋದು ನನಗೆ ಒಪ್ಕೊಳಕ್ಕಾಗ್ತಿಲ್ಲ. ಸಾಕು ನಿಲ್ಸಿ, ಯಾಕೆಲ್ಲರೂ ಭಿಕ್ಷೆ ಭಿಕ್ಷೆ ಅಂತಿದ್ದೀರಾ? ನಾನು ಚಿರುಗೋಸ್ಕರ ಮಾಡ್ತಾ ಇರೋ ಹರಕೆ ಇದು. ಇದ್ರ ಬಗ್ಗೆ ಮತ್ತೆ ಯಾರು ಅಪಸ್ವರ ಎತ್ಬೇಡಿ.